ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ವೈರಾಗ್ಯದ ಮಾತುಗಳನ್ನು ಆಡೋದ್ರ ಮೂಲಕ ಗಮನ ಸೆಳೆದಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ತೊಂದರೆ ಕೊಡಲ್ಲ ಅಂತ ಆಶ್ಚರ್ಯಕರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವರೇ ಸ್ಟಾರ್ಟ್ ಮಾಡಿದ್ದು, ನಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಲಾಸ್ಟ್ ಡಿಸೆಂಬರ್ ಅಲ್ಲಿ. ಈಗ ಈ ಡಿಸೆಂಬರ್ ಬರೋಷ್ಟೊತ್ತಿಗೆ ನಾನು ಪಕ್ಷದ ಕಾರ್ಯಕರ್ತನಾಗೇ ಮುಂದುವರಿತೀನಿ. ಡಿಕೆ ಶಿವಕುಮಾರ್ ಮಾತಿನ ಒಳಾರ್ಥ ಏನು ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಮೊಗಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಕರೆಯೋವರೆಗೂ ಡಿಕೆ ಶಿವಕುಮಾರ್ ಕಾಯ್ತಾರಾ? ಪೇಷನ್ಸ್ ಇಸ್ ದ ಕೀ ಅನ್ನೋ ರೀತಿ ಇರ್ತಾರ? ಜನವರಿ ಮೊದಲ ವಾರದ ನಂತರವೇ ಮಾತುಕತೆಗೆ ವೇದಿಕೆ ಸಿದ್ಧ ಆಗತ್ತಾ? ಹೈಕಮಾಂಡ್ ಬುಲಾವ್ ಕೊಡೋ ತನಕ ತಾಳ್ಮೆ ಅನಿವಾರ್ಯ ಅನ್ನೋದನ್ನ ಡಿಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೂ ಹೇಳೋ ಪ್ರಯತ್ನವನ್ನು ಮಾಡಿದ್ರ? ಕುತೂಹಲ ಕೆರಳಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಎರಡು ರೀತಿಯ ವ್ಯಾಖ್ಯಾನಗಳನ್ನು ಮಾಡಬಹುದು. ಒಂದು, ರೇಸ್ನಿಂದ ಹಿಂದೆ ಸರಿದ್ರು ಅಂತ ಅಂದ್ಕೊಳ್ಬೋದು. ಎರಡನೇದಾಗಿ ಹಿಂಗೆ ನಾನಲ್ಲ ಅಂತಾನೆ ಬಯಸಿದ್ದು ಗಿಟ್ಟಿಸ್ಕೊಳ್ಬಹುದು. This trip, I am not meeting anyone. This trip, I am not meeting anyone because I think no one is here in Bangalore. Kharge Saab is in Delhi, according to me. I think Rahuji has come yesterday. Yeah. I don't want to disturb you. So you are happy to continue as Deputy CM for full 5 years? Huh? Are you happy I to love continue? to be a party worker than any position in the party. That is permanent for me. From 1980 I am a party worker. Until today I am continuing to be 45 years. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲಿ ರೇಸ್ನಿಂದ ನಾನು ಹಿಂದೆ ಸರಿತಾ ಇದ್ದೀನಿ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳೋ ಪ್ರಯತ್ನವನ್ನು ಮಾಡಿದ್ರ ಅನ್ನೋ ಒಂದು ಅನುಮಾನ ಬರುತ್ತೆ. ಎರಡನೇದಾಗಿ ನಾನು ಕಂಟೆಂಡರ್ ಅಲ್ಲ ಅನ್ನೋದ್ರ ಮೂಲಕ ಡೈವರ್ಟ್ ಮಾಡಿ ಬಯಸಿದ್ದನ್ನ ಗಿಟ್ಟಿಸ್ಕೊಳ್ಳುವಂತಹ ಸ್ಟ್ರಾಟಜಿ ಇರಬಹುದಾ? ಹೆಂಗ್ ವ್ಯಾಖ್ಯಾನಿಸ್ತೀರಿ? ಮಮತಾ ನೋಡಿ, ರೇಸ್ನಿಂದ ಹಿಂದೆ ಸರಿದಿರೋದಂತ ಅಲ್ಲ, ಆದರೆ ರೇಸ್ನಲ್ಲಿ ಓಡುವಂಥ ಓಟದ ವೇಗ ಏನಿದೆ ಅದನ್ನು ಕಡಿಮೆ ಮಾಡದಂತೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಕಳೆದ 1-1.5 ತಿಂಗಳಿಂದ ಏನು ಬೆಳವಣಿಗೆಗಳಾಗ್ತಾ ಇದ್ದಾವೆ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಡೀತಿರುವಂಥ ಚರ್ಚೆಗಳು, ಅದ್ರ ಬಗ್ಗೆ ಆಗ್ತಾ ಇರುವಂತಹ ಒಂದಿಷ್ಟು ಮಾತುಕತೆಗಳೇನಿದ್ದಾವೆ ಆ ಮಟ್ಟದ ವೇಗ ಅಥವಾ ಚರ್ಚೆಗಳು ದೆಹಲಿ ಮಟ್ಟದಲ್ಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ರಾಜ್ಯದಲ್ಲಿ ರಾಜ್ಯ ನಾಯಕರು ತಲೆಗೊಂದು ಹೇಳಿಕೆ ಅಂತ ಕೊಡ್ತಾ ಇದ್ದಾರೆ. ಇವತ್ತು ನಾಳೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ಹೊಸ ದಿನಾಂಕಗಳನ್ನು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡುವಂಥ ಪ್ರಯತ್ನ ಅಥವಾ ಪರೋಕ್ಷವಾಗಿ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮೇಲೆ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ಇದಕ್ಕೆ ಹೆಚ್ಚು ಸೊಪ್ಪನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ದೆಹಲಿ ಮಟ್ಟದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದ್ದಂತ ಹೊರತುಪಡಿಸಿದರೆ ಇನ್ಯಾವುದೇ ಮಹತ್ವದ ಮೀಟಿಂಗ್ಗಳು ನಡೆದಿಲ್ಲ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಬೆಂಗಳೂರಿನಲ್ಲಿ ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಹೇಳಿದರು, ಇದು ರಾಜ್ಯ ನಾಯಕರಿಂದ ಆಗಿರುವಂಥ ಸಮಸ್ಯೆ, ರಾಜ್ಯ ನಾಯಕರೇ ಇತ್ಯರ್ಥ ಪಡಿಸ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಮಾತುಗಳನ್ನು ಕೂಡ ಆಡಿದರು. ಸೊ ಹಾಗಾಗಿ ರಾಜ್ಯ ನಾಯಕರಿಗೆ ಇರುವಂಥ ಆಸಕ್ತಿ ದೆಹಲಿ ನಾಯಕರಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸದ್ಯಕ್ಕೆ ದೆಹಲಿಯಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳು ಈ ತಿಂಗಳ ಅಂತ್ಯದವರೆಗೂ ಕೂಡ ನಡೆಯಲ್ಲ ಅನ್ನುವಂತಹ ಒಂದು ಸ್ಪಷ್ಟತೆ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದೆ. ಸೊ ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡದೆ ಸಾಧ್ಯವಾದಷ್ಟು ಡ್ಯಾಮೇಜ್ ಕಂಟ್ರೋಲನ್ನು ಮಾಡಬೇಕು ಅಥವಾ ಹೆಚ್ಚು ಜಾಸ್ತಿ ಕಾಣಿಸ್ಕೊಂಡಷ್ಟು ಈ ಬಗ್ಗೆ ಚರ್ಚೆ ಮಾಡಿದಷ್ಟು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬೆಳವಣಿಗೆಗಳಾಗದೇ ಇದ್ದಂಥ ಸಂದರ್ಭದಲ್ಲಿ ಅದು ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ತಾವು ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಾಹ್ಯವಾಗಿ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ಬೋದು. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.